ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಓಂ ಚೋದಯಿತ್ರಿ ಸೂನೃತಾನಾಂಚೇತಂತಿ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ. ನಾವು ಹೇಗೆ ಫಸ್ಟಿಗೆ ಪ್ರತ್ಯಕ್ಷ ಪ್ರಮಾಣಂ ಪ್ರಥಮಂ, ಆಮೇಲೆ ಅನುಮಾನ ಪ್ರಮಾಣ, ಆಮೇಲೆ ಬರುವುದು ಆಗಮ. ಆಗಮ ಪ್ರಮಾಣ ಅಂದ್ರೆ ಏನು? ಆಗಮ ಪ್ರಮಾಣ ಅಂತ ಹೇಳಿದ್ರೆ ಆಪ್ತವಾಕ್ಯಂ ಶಬ್ದ ಅಂತ ಹೇಳ್ತಾರೆ ಆಚಾರ್ಯರು. ಫಸ್ಟು ಪ್ರತ್ಯಕ್ಷ ಪ್ರಮಾಣ, ಅದರಿಂದ ಗೊತ್ತಾಗ್ಲಿಲ್ಲ ಅಂದ್ರೆ ಅನುಮಾನ ಪ್ರಮಾಣ ಆಯ್ತು. ಅನುಮಾನ ಪ್ರಮಾಣದಿಂದನೂ ಯಾವಾಗ ಗೊತ್ತಾಗ್ಲಿಲ್ವೋ ಆಗ ನೆಕ್ಸ್ಟ್ ಪ್ರಮಾಣಕ್ಕೆ ನಾನು ಮುಂದುವರಿತೀನಿ, ಅದನ್ನ ಆಗಮ ಪ್ರಮಾಣ ಅಂತ ಕರಿತೀನಿ. ಆಗಮ ಅಂತ ಹೇಳಿದ್ರೆ ಶಬ್ದಗಳು ಅಂತ ಅರ್ಥ. ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂದ್ರೆ ಏನು? ಯಾರು ಹೇಳಿರುವಂತಹ ಶಬ್ದ ಪ್ರಮಾಣ ನನ್ಗೆ ಅಂತ ಪ್ರಶ್ನೆ. ಯಾರು ಆಪ್ತಃ ಇದನೋ ಅವನು ಹೇಳಿದಂಥ ಶಬ್ದಗಳೇ ಪ್ರಮಾಣ. ಆಪ್ತವಾಕ್ಯಂ ಶಬ್ದ ಅಂತ ಆಚಾರ್ಯ ಹೇಳ್ತಾರೆ. ಆಪ್ತವಾಕ್ಯಂ ಶಬ್ದ. ಸೊ ಹಾಗಾಗಿ ನನಗೆ ಅತ್ಯಂತ, ನಾನು ಯಾರನ್ನ ಪ್ರಾಮಾಣಿಕರು ಅಂತ ಭಾವಿಸಿರ್ತೀನೋ ಆ ಪ್ರಾಮಾಣಿಕರಿಂದ ಬಂದಂಥ ವಾಕ್ಯ ನನಗೆ ಪ್ರಮಾಣ. ಉದಾಹರಣೆಗೆ ನದ್ಯಾಸ್ತೀರೆ ಪಂಚಫಲಾನಿ ಸಂತಿ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ನದಿಯ ತೀರದಲ್ಲಿ 5 ಮಾವಿನ ಹಣ್ಣು ಬಿದ್ದಿದೆ, ಪತಿತಮಸ್ತಿ, ಅಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ನಾನು ನೋಡ್ತೀನಿ ಫಸ್ಟ್, ಇವನ್ ಯಾರು ಹೇಳ್ತಿದ್ದಾನೆ ಅಂತ. ಇವನ್ ಮೇಲೆ ನನಗೆ ವಿಶ್ವಾಸ ಇದ್ರೆ ಐ ವಿಲ್ ಗೋ ಅಂಡ್ ಐ ಡೋಂಟ್ ಚೆಕ್ ಇಟ್ ಬಿಕಾಸ್ ಐ ಬಿಲೀವ್ ಹಿಮ್. ಇಫ್ ಅಟ್ ಆಲ್ ಐ ಡೋಂಟ್ ಹ್ಯಾವ್ ಆ ಪ್ರಾಮಾಣಿಕತೆ ಅವನಲ್ಲಿ ಕಾಣಲಿಲ್ಲ ಅಂತ ಹೇಳುವ ಪಕ್ಷದಲ್ಲಿ ನಾನೇ ಸ್ವಂತ ಹೋಗ್ತೀನಿ. ಯಾಕೆ? ನನಗೆ ಪ್ರತ್ಯಕ್ಷ ಪ್ರಮಾಣದಿಂದ ಅದು ಕಾಣಬೇಕು. ಹಾಗಾದ್ರೆ ಮಾತ್ರ ನನಗೆ ಅದರ ವಿಶ್ವಾಸ. ಹೌದೋ ಅಲ್ವೋ? ಈಗ ನದ್ಯಾಸ್ತೀರೆ ಪಂಚಫಲಾನಿ ಸಂತಿ, ನದಿಯ ತೀರದಲ್ಲಿ 5 ಮಾವಿನ ಹಣ್ಣುಗಳು ಬಿದ್ದಿದೆ ಅಂತ ಯಾರು ನನಗೆ ಆಪ್ತನಾದಂಥವನು ಹೇಳಿದ್ರೆ ನನಗದೇ ಪ್ರಮಾಣ ಅಪ್ಪ, ನನಗೇನು ಬೇರೆ ಪ್ರಮಾಣ ಬೇಡ. ನೋಡಿ, ಅದೇ ಇವತ್ತು ರಾಮನವಮಿ. ರಾಮನವಮಿಯಲ್ಲಿ ಅದ್ಭುತವಾದಂಥ ಆಪ್ತವಾಕ್ಯದ ಒಂದು ಇದಿದೆ, ಉದಾಹರಣೆ ಇದೆ. ಗೊತ್ತಾ ನಿಮ್ಗೆ? ಯಾವಾಗ ಸೀತಾದೇವಿ ಹೇಮ ಮೃಗವನ್ನ ನೋಡ್ತಾಳೋ, ಏನು ಸ್ವರ್ಣ ಜಿಂಕೆಯನ್ನ ನೋಡ್ತಾಳೋ, ಆಗ ರಾಮನಿಗೆ ಹೇಳ್ತಾಳಂತೆ, ನನ್ನ ಕಣ್ಣು ಈ ತರ ಜಿಂಕೆಯನ್ನು ಇದುವರೆಗೂ ನೋಡೇ ಇಲ್ಲ. ರಾಮನಿಗೆ ಆದೇಶ ಮಾಡ್ತಾಳೆ, ಹೇಳು ಹೋಗು, ಅದನ್ನ ಜೀವಂತ ಅಥವಾ ನಿರ್ಜೀವಿ ಆದಂತ ದೇಹವನ್ನ ತಗೊಂಬ. ಇನ್ಫ್ಯಾಕ್ಟ್ ಇನ್ ಕೇಸ್ ಅದು ಸತ್ತೋಯ್ತು ಅಂತ ಕೇಳಿದ್ರೆ ಅದರ ಚರ್ಮನಾರು ತಗೊಂಡ್ಬಾ, ನಾನು ಅದ್ರ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳ್ತಾಳೆ. ಇದು ಮೂಲ ರಾಮಾಯಣ. ಚರ್ಮನಾರು ತಗೊಂಬ, ಕೂತ್ಕೊಳ್ಬೇಕು ಅಂತ. ಸೊ ಆಗ ರಾಮ ಇದ್ದವನು ಹೇಳ್ತಾನೆ, ನೋಡಮ್ಮ, ಎಲ್ಲ ಪ್ರತ್ಯಕ್ಷ ಪ್ರಮಾಣಗಳನ್ನು ನಂಬಾರ್ದು. ಕೆಲವೊಂದು ಪ್ರತ್ಯಕ್ಷಗಳು ಕೂಡ ನಾವು ಸುಳ್ಳಾಗಿರೋದನ್ನ ನೋಡಿದೀವಿ. ಯದ್ಯಪಿ ನಾನು ಕಣ್ಣಿಂದನೇ ನೋಡಿದ್ದು, ಅದ ಸುಳ್ಳಾಗಿರೋದು ನೋಡಿದ್ದೀನಿ. ನಾನೂ ನೋಡ್ದೆ ಹೇಮ ಜಿಂಕೆಯನ್ನ, ನೀನು ನೋಡ್ದೆ, ಆದ್ರೆ ಎಲ್ಲದನ್ನು ನಂಬಾರ್ದು, ಅದು ರಾಕ್ಷಸನೂ ಆಗಿರಬಹುದು ಅಂತ ಲಕ್ಷ್ಮಣ ಹೇಳ್ತಾನೆ. ಆದ್ರೂ ಸೀತೆ ಇಲ್ಲ ಇಲ್ಲ ನೀನ್ ಹೋಗ್ಲೇಬೇಕು. ರಾಮ ಹೊರಟು ತುಂಬಾ ದೂರ ಆದ್ಮೇಲೆ ನಿಮಗೆ ಕಥೆ ಗೊತ್ತು, ಮಾರೀಚ ಅನ್ನೋನು ಹೇ ರಾಮ ಹೇ ಲಕ್ಷ್ಮಣ ಅಂತ ಹೇಳಿ, ಹೇ ಸೀತಾ ಅಂತ ಹೇಳಿ ಸತ್ತೋದ. ಆಗ ಸೀತಾ ಮಾತೆ ಇವನಿಗೆ, ಯಾರಿಗೆ? ಲಕ್ಷ್ಮಣನಿಗೆ ತುಂಬಾ ಮನಸ್ಸಿಗೆ ದುಃಖವಾಗೋ ತರ ಹೇಳ್ತಾಳಂತೆ, ನೋಡಪ್ಪ, ನೀನ್ ಯಾಕೆ ಹೋಗ್ತಿಲ್ಲ ಅಂತ ಕೇಳಿದ್ರೆ, ನೀನು ಅಣ್ಣನ ಆದ್ಮೇಲಿಂದ ನನ್ನ ಆಸ್ತಿ, ನಮ್ಮ ರಾಜ್ಯಭಾರ, ನನ್ನನ್ನೂ ಕೂಡ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ. ಇದನ್ನಷ್ಟು ಮಾತುಗಳನ್ನ ಕೇಳಕ್ಕಾಗದೇ ಇರುವಂತ ಲಕ್ಷ್ಮಣ ಇದ್ದವನು, ಇಲ್ಲ ಮಾತೆ, ನಾನು ಇದಕ್ಕೆ ಹೇಳಿದ್ ಯಾಕೆ ಅಂತ ಕೇಳಿದ್ರೆ, ನೀವು ಕೇಳದಂಥ ಶಬ್ದ ಇದೆಯಲ್ಲ, ಆ ಶಬ್ದ ಆಪ್ತನಿಂದ ಬಂದಿಲ್ಲ, ಪ್ರಾಮಾಣಿಕನಿಂದ ಬಂದಿಲ್ಲ. ಅದು ಯಾವಾಗ ಅಪ್ರಾಮಾಣಿಕನಿಂದ ಈ ತರ ಶಬ್ದ ಪ್ರಮಾಣ ಬಂದಿದೆಯೋ ಅದನ್ನ ನಂಬಾರ್ದು. ನಂಬಿದ್ರು ಕೂಡ ಅದನ್ನ ಪ್ರತ್ಯಕ್ಷದಿಂದ ಮತ್ತೊಮ್ಮೆ ಹೋಗಿ ಪರಿಹರಿಸ್ಬೇಕು. ಅದನ್ನ ಆ ಥರ ಪ್ಲೀಸ್ ನಂಬೇಡಿ ಅಂತ ಹೇಳ್ತಾನೆ. ಆಗ ಮತ್ತೆ ನಿಮಗೆ ಮುಂದೆ ಕಥೆ ಗೊತ್ತು, ಲಕ್ಷ್ಮಣ ಹೋಗ್ತಾನೆ,
ಮಾರೀಚ ಇದ್ದವನು ತುಂಬಾ ದೂರಕ್ಕೆ ಸೀತಾಮಾತೆಯನ್ನ ರಾಮನನ್ನ ಕರ್ಕೊಂಡು ಹೋಗ್ತಾನೆ, ಸೊ ದಟ್ ರಾವಣನಿಗೆ ಸ್ವಲ್ಪ ಕಾಲಾವಕಾಶ ಸಿಗ್ಲಿ ಅಂತ. ಇದೆಲ್ಲ ಕಥೆಗಳು ಗೊತ್ತು. ಸೊ ಇದರಲ್ಲಿ ಶಬ್ದ ಪ್ರಮಾಣ ಮತ್ತೆ ಪ್ರತ್ಯಕ್ಷ ಪ್ರಮಾಣದ ಬಗ್ಗೆ ಅತ್ಯಂತ ಅದ್ಭುತವಾದಂತಹ ವಾಲ್ಮೀಕಿ ಮಹರ್ಷಿಗಳ ವಿಮರ್ಶೆ ಇದೆ. ಯಾವುದನ್ನು ನಂಬಬೇಕು? ಪ್ರತ್ಯಕ್ಷನೂ ಕೂಡ ಕೆಲವೊಂದ್ಸಲಿ ತಪ್ಪಾಗತ್ತೆ ಆಪ್ತವಾಕ್ಯದ ಮುಂದೆ. ಆಪ್ತವಾಕ್ಯದ ಮುಂದೆ ಅಥವಾ ಪ್ರತ್ಯಕ್ಷನೂ ಕೂಡ ಸರಿ ಯಾವಾಗ ಆಪ್ತವಾಕ್ಯ ಪ್ರಾಮಾಣಿಕವಾಗಿಲ್ಲ ಅಂತ ಹೇಳಿದ್ರೆ. ಹೌದೋ ಅಲ್ವೋ? ಸೊ ಹಾಗಾಗಿ ಪ್ರತ್ಯಕ್ಷ, ಅನುಮಾನ ಮತ್ತೆ ಆಗಮ. ನಾವು ವಿಶೇಷವಾಗಿ ಸಾಂಪ್ರದಾಯಿಕರು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಆಗಮ ಅನ್ನೋ ಶಬ್ದಕ್ಕೆ ವೇದನೆ ಅಂತ ಅರ್ಥ ತಗೊಂತೀವಿ. ಸೊ ಹಾಗಾಗಿ ವೇದ ಆಪ್ತಃ, ನಮಗೆ ಆ ವೇದವಾಕ್ಯದಲ್ಲಿ ಯಾವ್ಯಾವ ಪ್ರಮಾಣಗಳು ಹೇಳಿದೆಯೋ, ಏನೇನು ಹೇಳಿದೆಯೋ ಅದಷ್ಟು ಕೂಡ ನಮಗೆ ಸಂಪ್ರದಾಯಬದ್ಧವಾಗಿ ಸತ್ಯನೇ. ದೇರ್ ಇಸ್ ನೋ ಅದರ್ ಕ್ವೆಶ್ಚನ್ ಟು ಇಟ್. ಸೊ ಆ ಥರ ಪ್ರಮಾಣದಲ್ಲಿ ನಾವು ನಂಬುತ್ತೀವಿ ಶಬ್ದ ಅನ್ನೋದು ಅಥವಾ ವೇದ ಅನ್ನೋದು ಅತ್ಯಂತ ಪರಮ ಪ್ರಮಾಣ ನಮಗೆ. ಇದಿಷ್ಟ ಆದ್ಮೇಲೆ ನಾನು ನಿಮ್ಮನ್ನ ಈಗ ಶಾಂತಿ ಮಂತ್ರ ಕರ್ಕೊಂಡು ಹೋಗ್ತೀನಿ. ಯಾವುದೇ ಶಾಂತಿ ಮಂತ್ರವನ್ನು ಓದಬೇಕಾದ್ರೆ ಒಂದು ಪ್ರಯೋಜನ ಅಂತ ಇರುತ್ತೆ. ಸೊ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಪ್ರಯೋಜನ ಅಂತ ಇರುತ್ತಲ್ವ. ಸೊ ಪ್ರಯೋಜನಂ ಅನುದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಆಚಾರ್ಯ ಹೇಳ್ತಾನೆ. ಅರ್ಥ ಏನು? ಪ್ರಯೋಜನವನ್ನ ಬಿಟ್ಟು ಯಾವುದೇ ಒಬ್ಬ ಮಂದಮತಿಯೂ ಕೂಡ ಅವನು ಕೆಲಸವನ್ನ ಮಾಡಲ್ಲ. ಸೊ ಹಾಗಾಗಿ ಎಲ್ಲದಕ್ಕೂ ಪ್ರಯೋಜನ ಇರಬೇಕು. ಸೊ ಹಾಗಾಗಿ ಶಾಂತಿ ಮಂತ್ರಕ್ಕೆ ಪ್ರಯೋಜನ ಏನು ಅಂತ ಕೇಳಿದ್ರೆ, ಶಾಂತಿ ಮಂತ್ರಕ್ಕೆ ಪ್ರಯೋಜನ ಅದು ವಿಘ್ನ ಪರಿಹಾರ ಅನ್ನೋದು ಶಾಂತಿ ಮಂತ್ರಕ್ಕೆ ಪ್ರಯೋಜನ. ಸೊ ಈಗ ನಾವು ಮಾಡ್ತಿರುವಂಥ ಕೆಲಸ ಅಧ್ಯಯನ ಅಂತ. ಆ ಅಧ್ಯಯನಕ್ಕೆ ಬರಬಹುದಾದಂತಹ ಎಲ್ಲ ಥರದ ವಿಘ್ನಗಳ ಪರಿಹಾರ ಮಾಡೋದಕ್ಕೆ ನಾವು ಶಾಂತಿ ಮಂತ್ರಗಳನ್ನು ಓದ್ತೀವಿ. ಸೊ ಆ ಥರ ವಿಘ್ನಗಳು ಯಾವ್ದ್ಯಾವ್ದು ಬರಬಹುದು ಅದನ್ನು ನಾವು ಕೊನೆಗೆ ಶಾಂತಿ 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 ಅನ್ನೋದ್ರ ಮೂಲಕ ನೋಡ್ತೀವಿ. ಆಧ್ಯಾತ್ಮಿಕ, ಆದಿ ಭೌತಿಕ ಮತ್ತು ಆದಿ ದೈವಿಕವಾದಂಥ ವಿಘ್ನಗಳನ್ನು ಶಮನ ಮಾಡು ಅನ್ನೋ ಕಾರಣಕ್ಕಾಗಿ ಶಾಂತಿ ಮಂತ್ರಗಳನ್ನು, ಯಾವುದೇ ಶಾಂತಿ ಮಂತ್ರ ತಗೊಳ್ಳಿ, ಇದೇ ಕಾರಣಕ್ಕಾಗಿ ನಾವು ಶಾಂತಿ ಮಂತ್ರವನ್ನು ಓದೋದು. ಸೊ ಅದರಲ್ಲಿ 3 ಥರದ ಶಾಂತಿ ಮಂತ್ರಗಳಿರುತ್ತೆ. ಯಾವ್ದ್ಯಾವುದು? ಒಂದು ಆದಿಶಾಂತಿ ಅಂತ, ಆದಿಮಂಗಲಂ ಅಂತ ಕರೆಯೋಣ ಇದನ್ನು. ಅಂದರೆ ಗ್ರಂಥಾರಂಭ ಮಾಡೋದಕ್ಕಿಂತ ಮುಂಚೆ ಏನಾದ್ರು ಶಾಂತಿ ಮಂತ್ರವನ್ನು ಹೇಳಿದ್ರೆ, ಶಾಂತಿ ಮಂತ್ರವನ್ನು ಪಠನೆ ಮಾಡಿದ್ರೆ ಅದಕ್ಕೆ ಆದಿಮಂಗಲಂ ಅಂತ ಕರೀತಾರೆ. ಎರಡನೇದಿದೆ, ಇದನ್ನು ಮಧ್ಯಮಂಗಲಂ ಅಂತ ಕರೀತಾರೆ. ಅಂದರೆ ನನಗೆ ಫಸ್ಟಿಗೆ ಮಂಗಳ ಮಾಡಬೇಕು ಅಂತ ಅನಿಸ್ಲಿಲ್ಲ, ಆದರೆ ಮುಂದೆ ಬರಿತಾ 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 ಅಥವಾ ಓದ್ತಾ ಓದ್ತಾ ಏನೋ ವಿಘ್ನ ಬಂತು, ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ ಮಧ್ಯಮಂಗಲವನ್ನು ಮಾಡ್ತೀನಿ. ಮಧ್ಯದಲ್ಲಿ, ಗ್ರಂಥದ ಮಧ್ಯದಲ್ಲಿ ಮಂಗಲವನ್ನು ಮಾಡೋದಕ್ಕೆ ಮಧ್ಯಮಂಗಲಂ ಅಂತ ಕರೀತಾರೆ. ಇನ್ನೊಂದಿದೆ ಲಾಸ್ಟ್, ಎಲ್ಲ ದೇವರ ಕರುಣೆಯಿಂದ ತುಂಬ ಚೆನ್ನಾಗಾಯಿತು, ಆದರೆ ಕೊನೆಗೆ ಅವನಿಗೆ ಅರ್ಪಣೆಗಳನ್ನು ಮಾಡೋದು, ಶಾಂತಿಗಳನ್ನು ಮಾಡೋದು, ಆ ಮಂಗಲವನ್ನು ಸೂಚನೆ ಮಾಡೋದು ಕೊನೆಗೆ, ಇದನ್ನು ಅಂತ್ಯಮಂಗಲಂ ಅಂತ ಕರಿತೀವಿ. ಆಯ್ತಾ? ಸೊ ಆದಿಮಂಗಲ ಅಂದರೆ ಮೊದಲನೇದು, ಮಧ್ಯಮಂಗಲ ಅಂದರೆ ಮಧ್ಯದಲ್ಲಿ, ಅಂತ್ಯಮಂಗಲ ಅಂದರೆ ಅಂತ್ಯದಲ್ಲಿ. ಕನ್ನಡ ಮತ್ತು ಸಂಸ್ಕೃತಕ್ಕೆ ಏನು ವ್ಯತ್ಯಾಸನೇ ಇಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಆಯ್ತಾ? ಇದು ಫಲ ಆಯಿತು, ಅಂದರೆ ಪ್ರಯೋಜನ ಆಯಿತು. ಆದರೆ ಈ ಪ್ರಯೋಜನ ಇನ್ನೊಂದಿದೆ. ಏನು ಅಂತ ಕೇಳಿದ್ರೆ, ಬ್ರಹ್ಮವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಈ ಉಪನಿಷತ್ತಿನ ಫಲ. ಆ ಉಪನಿಷತ್ತಿನ ಫಲಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಬ್ರಹ್ಮನಾಗಿ ಆಗಲಿಕ್ಕೆ ಈ ಶಾಂತಿ ಮಂತ್ರಗಳು ಕೂಡ ಸಹಾಯವನ್ನು ಮಾಡ್ತವೆ. ಸೊ ಹಾಗಾಗಿ ಶಾಂತಿ ಮಂತ್ರಗಳು ಬರೀ ಶಾಂತಿ 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 ಅಂತ ಹೇಳಿದ್ರು ಸಾಕಾಗಿತ್ತು, ಆದರೆ ಅದಕ್ಕಿಂತ ಹಿಂದೆ ವೇದೋಕ್ತವಾದಂಥ, ಉಪನಿಷದ್ ಉಕ್ತವಾದಂಥ ಕೆಲವೊಂದು ಮಂತ್ರಗಳನ್ನು ನಾವು ಸೇರಿಸಿದ್ದೀವಿ. ಮಂತ್ರಗಳಲ್ಲಿ ಮೊದಲನೇ ಮಂತ್ರ ಅದು ಶನ್ನೋ ಮಿತ್ರ ಶಂವರುಣಃ. ಶಂ ಅಂತ ಹೇಳಿದ್ರೆ ಆಸ್ಪಿಷಿಯಸ್ನೆಸ್ ಅಂತ ಅರ್ಥ, ಒಳ್ಳೆದು ಅಂತ ಅರ್ಥ. ನಹ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಅನ್ನೋ ಅರ್ಥದಲ್ಲಿ. ಶನ್ನಃ ಭವತು ಅರ್ಯಮ. ಆಯ್ತಾ? ತುಂಬ ಸುಲಭವಾದಂಥ ಅರ್ಥಗಳಿದೆ. ಈಗ ಈ ದೇವತೆಗಳಿಂದ ನಾವು ಶಂ, ಒಳ್ಳೆದನ್ನ ಅಪೇಕ್ಷೆ ಮಾಡ್ತಿದ್ದೀವಿ ಅಂತ ಅರ್ಥ. 2 ಲೈನ್ಗಳ ಅರ್ಥ ಆಯಿತು. ಮುಂದಕ್ಕೆ ಹೋಗೋದಾದ್ರೆ, ಶನ್ನೋ ಶನ್ನಃ ಇಂದ್ರಃ ಬೃಹಸ್ಪತಿ. ಹೇ ಇಂದ್ರ, ಹೇ ಬೃಹಸ್ಪತಿ, ನಮಗೆ ಒಳ್ಳೆದನ್ನ ಮಾಡು. ಹೇ ವಿಷ್ಣು, ಉರುಕ್ರಮನಾದಂಥ ವಿಷ್ಣು, ನನಗೆ ಒಳ್ಳೆದನ್ನ ಮಾಡು. ಉರುಕ್ರಮ ಅಂತ ಹೇಳಿದ್ರೆ ಯಾರ ಹೆಜ್ಜೆಗಳು ಅತ್ಯಂತ ದೊಡ್ಡದಿರುತ್ತೋ ಅವನನ್ನು ಉರುಕ್ರಮ ಅಂತ ಕರೀತಾರೆ.
ನೀವು ನೆನ್ಪು ಮಾಡ್ಕೊಳ್ಳಿ, ವಾಮನಾವತಾರದಲ್ಲಿ ಬಲಿಚಕ್ರವರ್ತಿ 3 ಹೆಜ್ಜೆಗಳನ್ನು ಕೇಳಿದಾಗ, 3 ಹೆಜ್ಜೆ ಮಾತ್ರ ಕೊಡು ಅಂತ ವಾಮನ ಕೇಳಿದಾಗ ಬಲಿಚಕ್ರವರ್ತಿ ತಗೊಳಪ್ಪ, ನೀನು ನೋಡೋದಕ್ಕೆ ಸಣ್ಣನಾಗಿದೆಯಾ ಅಂತ ಹೇಳಿದಾಗ ವಿಷ್ಣು, ವಾಮನಾವತಾರದಲ್ಲಿರುವಂಥ ವಿಷ್ಣು ಉರುಕ್ರಮನಾಗಿ ಬೆಳಿತಾನೆ, ತ್ರಿವಿಕ್ರಮನಾಗಿ ಬೆಳಿತಾನೆ. ಆ ತ್ರಿವಿಕ್ರಮ ಸ್ವರೂಪವನ್ನು ನೋಡಿದಾಗ 3 ಹೆಜ್ಜೆ ಏನು, 3 ಹೆಜ್ಜೆ ಸಂಪೂರ್ಣ ಪೃಥಿವಿಯನ್ನು 1 ಹೆಜ್ಜೆ, ಸಂಪೂರ್ಣ ದಿಗಂತರವನ್ನು 1 ಹೆಜ್ಜೆ, ಇನ್ನೊಂದು ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳಬೇಕಾದ್ರೆ ಬಾರಪ್ಪ ನಾನು ನಿನಗೆ ಶರಣಾಗ್ತೀನಿ, ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಆ ಥರ ತ್ರಿವಿಕ್ರಮ ಸ್ವರೂಪದ ಉರುಕ್ರಮ ಸ್ವರೂಪದ ವಿಷ್ಣು ನನ್ನನ್ನು ಕಾಪಾಡು ಅಂತ. ಆಮೇಲೆ ಮುಂದೆ ಹೋಗ್ತಾ ನಮೋ ಬ್ರಹ್ಮಣೇ, ಹೇ ಬ್ರಹ್ಮ ನನಗೆ ಒಳ್ಳೆಯದನ್ನು ಮಾಡು, ನಮಸ್ಕಾರ ನಿನಗೆ. ಅಷ್ಟೇ ಅಲ್ಲ, ನಮಸ್ತೆ ವಾಯೋ, ಹೇ ವಾಯುಸ್ವರೂಪದಲ್ಲಿರುವಂಥ ಬ್ರಹ್ಮ ನನಗೆ ಒಳ್ಳೇದು ಮಾಡು. ಆಮೇಲೆ ಈ ವಾಯುವನ್ನು ತಗೊಂಡು ಮುಂದಿನ ಶಾಂತಿ ಮಂತ್ರ ರನ್ ಆಗುತ್ತೆ, ಮುಂದಿನ ಶಾಂತಿ ಮಂತ್ರ ಹೋಗುತ್ತೆ. ಹೇಗೆ? ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳ್ಬಿಟ್ರು. ಈ ವಾಕ್ಯದ ಅರ್ಥ ಏನು? ತ್ವಂ ನೀನು, ಏವ ನೀನೇ ಅನ್ನೋ ಅರ್ಥದಲ್ಲಿ, ನೀನೇ ಪ್ರತ್ಯಕ್ಷವಾದಂಥ ಬ್ರಹ್ಮ. ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಒಂದು, ನೀನೇ ಬ್ರಹ್ಮ, ಮೊದಲನೇ ವಾಕ್ಯ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಈ ಅಂಶ ಗೊತ್ತಾದ ಮೇಲೆ ನಿನ್ನನ್ನೇ ಬ್ರಹ್ಮ, ತ್ವಾಮೇವ ನಿನ್ನನ್ನೇ ಬ್ರಹ್ಮ, ಪ್ರತ್ಯಕ್ಷವಾದಂಥ ಬ್ರಹ್ಮ ಅಂತ ನಾನು ಹೇಳ್ತೀನಿ. ವದಿಷ್ಯಾಮಿ ಹೇಳ್ತೀನಿ ಅಂತ ಅರ್ಥ. ಏನು ಹೇಳ್ತೀನಿ? ವಾಯು ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳ್ತೀನಿ. ಋತಂ ವದಿಷ್ಯಾಮಿ ಸಾಮಾನ್ಯ ಅರ್ಥ, ಋತಂ ಅನ್ನ ಹೇಳ್ತೀನಿ. ಸತ್ಯಂ ವದಿಷ್ಯಾಮಿ ಸತ್ಯವನ್ನೇ ಹೇಳ್ತೀನಿ. ತನ್ಮಾಮವತು ತತ್ ನಾನು ಯಾರನ್ನ ಇದುವರೆಗೂ ಉಪಾಸನೆ ಮಾಡ್ತಿದ್ದೀನೋ ಆ ಬ್ರಹ್ಮ ನನ್ನನ್ನು ಕಾಪಾಡಲಿ. ತನ್ಮಾಮವತು ತದ್ವಕ್ತಾರಮವತು. ನಾನು ಯಾರು ಪ್ರಾರ್ಥನೆ ಮಾಡ್ತಿರೋನು? ಶಿಷ್ಯ ಪ್ರಾರ್ಥನೆ ಮಾಡ್ತಿದ್ದೀನಿ. ಶಿಷ್ಯ ನನ್ನನ್ನು ಕಾಪಾಡಲಿ ಅಂತ ಮೊದಲನೇ ವಾಕ್ಯ ಆಯಿತು. ಆದರೆ ತದ್ವಕ್ತಾರಮವತು, ಯಾರು ನನಗೆ ಪಾಠವನ್ನು ಮಾಡ್ತಿದ್ದಾನಲ್ಲ ಆ ಗುರುವನ್ನು ಕೂಡ ಕಾಪಾಡಲಿ. ಅವತು ಅನ್ನೋ ಶಬ್ದಕ್ಕೆ ಕಾಪಾಡು ಅನ್ನೋ ಅರ್ಥ. ಆಮೇಲೆ ಮತ್ತೆ ಕೊನೆಗೆ ಅವತು ಮಾಂ, ಅವತು ರಕ್ಷಣೆ ಮಾಡು. ಯಾರನ್ನ? ಮಾಂ ನನ್ನನ್ನ. ಮತ್ತೆ ಹೇಳಿದ್ರು ಅವತು ವಕ್ತಾರಂ, ಯಾರು ನನಗೆ ಪಾಠ ಮಾಡ್ತಿದ್ದಾನೋ, ವಕ್ತಾ ಯಾರಿದ್ದಾನೋ ಕ್ಲಾಸಲ್ಲಿ ಅವನನ್ನು ಕಾಪಾಡು ಅಂತ ಅರ್ಥ. ಪ್ರಥಮ ಅವತ್ತು ಆಮೇಲೆ ಅವತ್ತು ಮಾಂ ಎರಡು ಒಂದೇ. ಎಕ್ಸಾಕ್ಟ್ಲಿ ಹೌದು. ಹಾ, ಈಗ ಪ್ರಶ್ನೆ ಯಾಕೆ ಎರಡೆರಡು ಸಲ ಹೇಳಿದ್ದಾರೆ ಅಂತ. ತನ್ಮಾಮವತು ಆಯ್ತು, ತದ್ ವಕ್ತಾರಮವತು ಆಯ್ತು, ಸರಿ ಇದೆ. ಆ ದೇವರು ನಾನು ಯಾರನ್ನ ಪ್ರಾರ್ಥನೆ ಮಾಡ್ತಿದ್ದೀನೋ ಅವನು ನನ್ನನ್ನ ಮತ್ತೆ ವಕ್ತಾರನನ್ನ, ಯಾರು ಪಾಠ ಮಾಡ್ತಾನೋ ಅವನನ್ನ ಕಾಪಾಡ್ಲಿ ಅನ್ನೋ ಅರ್ಥ ಆಯ್ತು. ಆದ್ರೆ ಮತ್ತೆ ಯಾಕೆ ಅವತು ಮಾಂ ಅವತು ವಕ್ತಾರಂ ಈ ಪ್ರಶ್ನೆ ಬಂತ? ಸೊ ಈ ಪ್ರಶ್ನೆಗೆ ಮುಂದೆ ಶಂಕರಾಚಾರ್ಯರೇ ಭಾಷ್ಯದಲ್ಲಿ ಉತ್ತರ ಕೊಡ್ತಾರೆ, ನಾನು ಅದನ್ನ ಹೇಳ್ತೀನಿ ಆಮೇಲೆ. ಸಮ್ಯಕ್ ಮಿತ್ರ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಒಂದು ಅರ್ಥ ಇದೆ, ಫ್ರೆಂಡ್ ಅಂತ. ಆದ್ರೆ ಫ್ರೆಂಡ್ ಅನ್ನೋ ಅರ್ಥ ಸಂಸ್ಕೃತದಲ್ಲಿ ಮಿತ್ರಂ ಅಂತ ನಪುಂಸಕ ಅರ್ಥದಲ್ಲಿ ಮಿತ್ರಂ ಅಂತ ಆಯ್ತು. ಆದ್ರೆ ಮಿತ್ರ ಅನ್ನೋದು ಆದಿತ್ಯನಿಗೆ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ ಈ ಎರಡು ಅರ್ಥಕ್ಕೆ. ಒಂದು ಮಿನೋತಿ, ಇನ್ನೊಂದು ತ್ರಾಯತೆ ಅನ್ನೋ ಅರ್ಥಕ್ಕೆ. ಮಿನೋತಿ ಅನ್ನೋ ಅರ್ಥ ಯಾವ ಸಹಾಯದಿಂದ ನಾವು ಕಾಲಗಣನೆಯನ್ನು ಮಾಡ್ತೀವೋ, ಅಂದರೆ ಸೂರ್ಯನ ನೋಡಿ ಮಧ್ಯಾಹ್ನ ಆಯಿತು, ಬೆಳಗ್ಗೆ ಆಯಿತು, ಅಫ್ಕೋರ್ಸ್ ಅದಂತೂ ಗೊತ್ತು. ಅದಾದ ಮೇಲಿಂದ ಅಯನಗಳನ್ನು ಇದು ಮಾಡೋದು ಅವನ ಕೆಲಸನೇ, ಅಂದರೆ ಉತ್ತರಾಯಣ ದಕ್ಷಿಣಾಯನ. ಅದಾದ ಮೇಲಿಂದ ಮಾಸಗಳನ್ನು ಕ್ಯಾಲ್ಕುಲೇಟ್ ಮಾಡೋದು ಅವನ ಗತಿಯಿಂದನೇ, ಹೌದಾ? ಈಗ ಚೈತ್ರ ಮಾಸ ಬಂತು ಅಂದರೆ ಚಿತ್ರಾ ನಕ್ಷತ್ರಕ್ಕೆ ಸೂರ್ಯ ಬಂದ ಅಂತ ಅರ್ಥ. ಚೈತ್ರ ಮಾಸ ಅಂತ ಹೇಳಿದ್ರೆ ವಿಶಾಖ ನಕ್ಷತ್ರದ ಆ ಡಿಗ್ರಿಗೆ ಸೂರ್ಯ ಬಂದ ಅಂತ ಅರ್ಥ. ಅರ್ಥ ಆಯ್ತಾ? ಸೊ 27 ನಕ್ಷತ್ರಗಳು ಅದು ಸ್ಥಿರವಾದಂಥ ಒಂದು ಗುರುತುಗಳು ಆಕಾಶದಲ್ಲಿ. 27 ಅಥವಾ 28 ಅಂತ ವೈದಿಕವಾದಂಥ ನಕ್ಷತ್ರಗಳಿರುತ್ತೆ, ಹೌದಾ? 28 ಅಭಿಜಿನ್ ನಕ್ಷತ್ರನೂ ಸೇರಿ. ಇದಷ್ಟು ಸ್ಟಾಗ್ನೆಂಟ್, ವಿದೌಟ್ ಎನಿ ಮೂಮೆಂಟ್ಸ್. ಆದರೆ ಸೂರ್ಯನ ಚಲನೆ ಇದೆಯಾ? ನಮಗಂತೂ ಕಾಣುತ್ತೆ. ನಾವು ಭೂಮಿ ಮೇಲೆ ನಿಂತ್ಕೊಂಡಾಗ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ ಅಂತ ಕಾಣುತ್ತೆ. ಆದರೆ ಸೂರ್ಯನಿಗೆ ಗತಿ ಇಲ್ಲ ಅಂತ ಗೊತ್ತು.
ಆದ್ರೆ ಸೂರ್ಯ ಚಲನೆ ಮಾಡಬೇಕಾದ್ರೆ ಬೆಳಗಿನ ಜಾವ ಯಾವ ಯಾವ ನಕ್ಷತ್ರದಲ್ಲಿ ಅವನ ಉದಯ ಆಗುತ್ತೋ ಆ ನಕ್ಷತ್ರ ಆ ಮಾಸ ಆಗಿರುತ್ತೆ. ಸೊ ಬೆಳಗಿನ ಫಸ್ಟ್ ಎವರ್ ಕಿರಣ ನಮಗೆ ರಿಸೀವ್ ಆಗ್ಬೇಕಾದ್ರೆ ಸೂರ್ಯನನ್ನ ನೋಡಿದಾಗ ಆ ಸೂರ್ಯನ ಹಿಂದಿನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ಕಾನ್ಸ್ಟಿಲೇಷನ್ ಇದೆಯೋ, ಯಾವ ನಕ್ಷತ್ರಗಳ ಪುಂಜ ಇದೆಯೋ ಆ ನಕ್ಷತ್ರ ಆ ಮಾಸದಲ್ಲಿ ನಾವಿದೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈಗಿನ್ನೂ ಯುಗಾದಿ ಮುಗೀತು. ಯುಗಾದಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಸೂರ್ಯ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಆ ನಕ್ಷತ್ರದ ಹೆಸರು ಚಿತ್ತ ಅಂತ ಅರ್ಥ. ಸೊ ಹಾಗಾಗಿ ಈ ಮಾಸಕ್ಕೆ ಹೆಸರು ಚೈತ್ರ ಅಂತ. ವಿಶಾಖ ನಕ್ಷತ್ರದಲ್ಲಿ ಹುಟ್ಟುತ್ತಾನೆ ಇನ್ನೊಂದು 30 ದಿನ ಆದ್ಮೇಲಿಂದ. ಆಮೇಲೆ ಆ ಮಾಸಕ್ಕೆ ಹೆಸರೇನು? ಸೊ ಈ ಕ್ಯಾನ್ವಾಸ್ ಅನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಈ ಕ್ಯಾನ್ವಾಸ್ ಬರೋದಕ್ಕೆ ಕಾರಣ ಏನಾಯ್ತು? ಏನ್ ಕಾರಣ ಅಂತ ಕೇಳಿದ್ರೆ ಸೂರ್ಯನ ಚಲನೆ. ಮಿನೋತಿ ಇತಿ ಮಿತ್ರ. ಆಯ್ತು, ಬರೀ ಇಷ್ಟೇ ಅಲ್ಲ, ಇನ್ನೊಂದು ಆಸ್ಪೆಕ್ಟು ಕೂಡ ಇದೆ. ತ್ರ ಅನ್ನೋ ಧಾತು, ತ್ರಾತಿ, ತ್ರ ರಕ್ಷಣೆ ಅಂತ ಧಾತು. ತ್ರ ರಕ್ಷಣೆ ಅನ್ನೋದು ಅವನಿಂದನೇ ಸಸ್ಯ, ಅವನಿಂದನೇ ಪ್ರಾಣಿ ಸಂಕುಲ, ಅವನಿಂದನೇ ಎಲ್ಲ ಜೀವಿ ಚರಾಚರ ವಸ್ತುಗಳು ಕೂಡ ರಕ್ಷಣೆ ಆಗ್ತಿದೆ, ಪಾಲನೆ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಅವನನ್ನ ನಾವೇನ್ ಮಾಡ್ತೀವಿ? ತ್ರಾತಿ ಇತಿ ಮಿತ್ರ. ಆಮೇಲೆ ಶನ್ನೋ ಮಿತ್ರ ಶಂ ವರುಣ. ವರುಣ ಅಂದ್ರೆ ಯಾರು? ವ್ರೀಂಗ್ ವರಣೆ ಅಂತ ಧಾತು ಭಗಿನಿ. ವರುಣ ಅನ್ನೋ ಶಬ್ದಕ್ಕೆ ವ್ರೀಂಗ್ ವರಣೆ ಅಂತ ಧಾತು. ನೀರಿಗೆ ಇನ್ನೊಂದು ಹೆಸರು ವಾರಿ ಅಂತ. ಸೊ ನಾನು ಇದನ್ನ ಸಾಮಾನ್ಯವಾಗಿ ಎಲ್ರಿಗೂ ಹೇಳ್ತಾನೆ ಇರ್ತೀನಿ. ಸಂಸ್ಕೃತದಲ್ಲಿ ನೀರು ಅನ್ನೋ ಶಬ್ದಕ್ಕೆ 32 ಪದಗಳಿದೆ. ಎಂತ ವಿಶೇಷ ಅಂತ ಕೇಳಿದ್ರೆ, ಇದೊಂದು ದೇಹಕ್ಕೆ ನೀವು ಕಾರ್ತಿಕ ಅಂತ ಕರಿತೀರಿ, ಹೌದಾ? ಸೊ ಆದ್ರೆ ನನಗೆ ಬೇರೆ ಬೇರೆ ಹೆಸರಿದೆಯಾ ಅಂತ ಕೇಳಿದ್ರೆ ಖಂಡಿತ ಬೇರೆ ಬೇರೆ ಹೆಸರಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೇರೆ ಬೇರೆ ಸಂಬಂಧಗಳಿದೆ ನನಗೆ. ಅಮ್ಮಂಗೆ ನನ್ನ ಮಗ, ಮನೆಯವ್ರಿಗೆ ನನ್ನ ಗಂಡ. ಒಬ್ಬನೇ ಮನುಷ್ಯ ಆದ್ರೂ ಕೂಡ ಬೇರೆ ಬೇರೆ ಸಂಬಂಧಗಳಿಂದ ಬೇರೆ ಬೇರೆ ರೂಪವನ್ನ ತಾಳ್ತೀನ ನಾನು. ನೀವು ಹಾಗೆ ಮಾಡ್ತೀರಾ? ಇದನ್ನ ಸಂಸ್ಕೃತದಲ್ಲಿ ಪ್ರವೃತ್ತಿ ನಿಮಿತ್ತಂ ಅಂತ ಕರೀತಾರೆ. ಪ್ರವೃತ್ತಿ ನಿಮಿತ್ತ ಅಂದ್ರೆ ಇಷ್ಟೇ, ಒಂದೇ ವಸ್ತು ಇರಬಹುದು, ಆದ್ರೆ ಆ ವಸ್ತುವಿನ ಪ್ರವೃತ್ತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಆಗಿರುತ್ತೆ, ಸಂಬಂಧಗಳ ಥರ. ಆ ಎಲ್ಲ ಪ್ರವೃತ್ತಿಗೂ ಒಂದೊಂದು ಹೆಸರನ್ನ ಇಟ್ಟೋರು ಸಂಸ್ಕೃತದವರು. ಅದಕ್ಕೆ ಅದನ್ನ ಸೈಂಟಿಫಿಕ್ ನಾಲೆಜ್ ಅಂತ ಕರೆಯೋರು. ನೀವು ಮನೆಗೆ ಬಂದಾಗ ಮನೆಯವ್ರ ಹತ್ರ ನನಗೆ H2O ಕೊಡು ಅಂತ ಕೇಳಲ್ಲ, ನನಗೆ H2O ಕೊಡು ಅಂತ ಕೇಳಲ್ಲ. ಯಾಕೆ ಕೇಳಲ್ಲ ಅಂತ ಕೇಳಿದ್ರೆ ನಮಗೆ ಗೊತ್ತಿದೆ ಮನೆಗೆ ಬಂದಾಗ ನೀರು ಅಂತಾನೆ ಕೇಳಬೇಕು ಅಂತ. ಅದೇ ನೀರು ಯಾವಾಗ ದೇವಸ್ಥಾನಕ್ಕೆ ಹೋಗುತ್ತೋ ನಾವಾಗ ನೀರ್ ಕೊಡಿ ಸ್ವಾಮಿ ಅಂತ ಕೇಳಲ್ಲ. ಏನ್ ಕೇಳ್ತೀವಿ? ತೀರ್ಥ ಕೊಡಿ ಅಂತ ಕೇಳ್ತೀವಿ. ಯಾಕೆ? ಪ್ರವೃತ್ತಿ ನಿಮಿತ್ತ ಬೇರೆ ಆಯ್ತು ಅಂತ, ಹೌದಾ? ಅದೇ ತರ ಯಾವಾಗ ಲ್ಯಾಬಿಗೆ ಹೋಗ್ತೀನಿ ಅಂದಾಗ ಲ್ಯಾಬ್ ಅಲ್ಲಿ ನಾವು ನೀರ್ ಕೊಡಿ ತೀರ್ಥ ಕೊಡಿ ಅಂತ ಕೇಳಲ್ಲ, H2O ಕೊಡಿ ಅಂತ ಕೇಳ್ತೀವಿ. ಬಿಕಾಸ್ ಪ್ರವೃತ್ತಿ ನಿಮಿತ್ತ ಬೇರೆ. ಈಗ ನೋಡಿ, ವಾರಿ ಅನ್ನೋ ಶಬ್ದಕ್ಕೆ ನಾನು ವ್ಯುತ್ಪತ್ತಿ ಹೇಳ್ತೀನಿ. ಈಗ ವಾರಿ ಅನ್ನೋ ಶಬ್ದ ವ್ರೀಂಗ್ ವರಣೆ ಅಂತ ಧಾತುವಿಂದ ಬಂದಿದೆ ಅಂತ ಹೇಳಿದ್ರೆ, ಯಾವುದು ನೀರು ಆವರಿಸುತ್ತೋ ಅದನ್ನ ವಾರಿ ಅಂತ ಕರಿಬೇಕು. ಇಲ್ಲಿ ಸಂಸ್ಕೃತದ ವಿಶೇಷತೆ ಏನು ಅಂತ ಕೇಳಿದ್ರೆ, ನೀರು ಸಾಮಾನ್ಯವಾಗಿ ಹರಿತಾ ಇರಬೇಕಾದ್ರೆ ಅದನ್ನ ಜಲಂ ಅಂತ ಕರೆದ್ರಿ. ಅದೇ ನೀರು ಸೂರ್ಯನ ಕಿರಣಗಳಿಗೆ ಎವಾಪರೇಟ್ ಆಗಿ ಯಾವಾಗ ಮೋಡಗಳು ಫಾರ್ಮ್ ಆಗಿ ಮೋಡಗಳು ಸೂರ್ಯನನ್ನ ಮುಚ್ಚಿದಾಗ ಅದೇ ನೀರಿಗೆ ವಾರಿ ಅಂತ ಕರಿತೀವಿ. ಈ ತರ ಇರಬೇಕಾದ್ರೆ ವರುಣ ಅಂತ ಹೇಳಿದ್ರೆ ವ್ರೀಂಗ್ ವರಣೆ ಅಂತ ಧಾತುವಿನಿಂದ ವ್ಯುತ್ಪತ್ತಿಯಾದಂತಹ ಶಬ್ದ ಯಾವುದು? ವಿಚ್ ದಟ್ ಕವರ್ಸ್, ದಟ್ ಈಸ್ ವರುಣ. ಅದಕ್ಕೆ ಅಧಿಷ್ಠಾತೃ ದೇವತೆ ಯಾರೋ ಅವನು ವರುಣ ಅಂತ ಅರ್ಥ. ಮಿತ್ರ ಅನ್ನೋನು ಡಿಟಿ ಆಫ್ ಡೇ ಅಂತ ಹೇಳಿದ್ರೆ ಪ್ರಾತಃ ಅಹ್ನಃ ಅಭಿಮಾನಿನಿ ದೇವತಾ ಅಂತ ಶಂಕರಾಚಾರ್ಯರು ಬರೀತಾರೆ. ಇಲ್ಲಿ ಅಹ್ನಃ ಅಂತ ಹೇಳಿದ್ರೆ ಬೆಳಗ್ಗೆ ಸೂರ್ಯ ಉದಯದಿಂದ ಮಧ್ಯಾಹ್ನ ಸಂಜೆ ತನಕ ಸೂರ್ಯ ಯಾವ್ದಿರುತ್ತೋ ಅವನನ್ನ ಮಿತ್ರ ಅಂತ ಕರಿತೀನಿ. ಆದ್ರೆ ನಮಗೆ ಯಾವಾಗ ಕಾಣಲ್ವೋ ಸೂರ್ಯ, ಆಗ್ಲೂ ಕೂಡ ಏನೋ ಮಿತ್ರ, ಈ 2 ಲಕ್ಷಣಗಳನ್ನ ಬಿಟ್ಟು ಕೂಡ ಮಿತ್ರ ಇದ್ದಾನೆ, ಸೂರ್ಯ ಇದ್ದಾನೆ. ಆ ಸೂರ್ಯನಿಗೆ ಅರ್ಯಮ ಅಂತ ಕರಿತೀವಿ. ಮಾಂಗಮಾನೆ ಮತ್ತೆ ತ್ರಾತಿ ಇದೆರಡೂ ಲಕ್ಷಣಗಳನ್ನ ಬಿಟ್ಟು ಇರುವಂತ ಆ ಸೂರ್ಯನ ಲಕ್ಷಣಕ್ಕೆ ನಾವು ಅರ್ಯಮ ಅಂತ ಕರಿತೀವಿ. ಅದೇ ಸೂರ್ಯನೇ, ಅದರ ಬೇರೆ ಪ್ರವೃತ್ತಿ ಆಗಿದ್ರಿಂದ ಬೇರೆ ಡೊಮೈನ್ ಅನ್ನು ಅವನಿಗೆ ಕೊಟ್ಟಿರೋದ್ರಿಂದ ಆ ಸ್ಥಿತಿಗೆ ಅರ್ಯಮ ಅಂತ ಕರಿತೀವಿ. ಅದನ್ನ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ನಾನು ಮುಂದಿನ ಜಸ್ಟ್ ನಿಮಿಷಗಳಲ್ಲಿ ಹೇಳ್ತೀನಿ. ಆಮೇಲೆ ಬರೋನು ಇಂದ್ರ. ಇಂದ್ರ ಅನ್ನೋ ಶಬ್ದಕ್ಕೆ ಏನರ್ಥ? ಇಂದ್ರ ಅನ್ನೋ ಶಬ್ದಕ್ಕೆ ಇದೀ ಐಶ್ವರ್ಯ ಅಂತ ಧಾತು. ಯಾರ ಹತ್ರ
ಅತ್ಯಂತವಾದಂತಹ ಐಶ್ವರ್ಯ ಇದೆಯೋ ಅವನಿಗೆ ಇಂದ್ರ ಅಂತ ಕರೀತಾರೆ. Aishwarya, is it related to wealth? ಮೋಸ್ಟ್ಲಿ ಎನಿ ಕೈಂಡ್ ಆಫ್ ವೆಲ್ತ್, Any kind, ಎನಿ education, ಕೈಂಡ್ no, ಆಫ್. ಆದ್ರೆ wisdom. ಇಲ್ಲಿ ವಿಶೇಷವಾಗಿ ಉಪನಿಷತ್ಗಳಲ್ಲಿ ಹೇಳಬೇಕಾದ್ರೆ ಅಣಿಮ, ಲಘಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ ಅಂತ ಹೇಳ್ತಾರೆ, ಯೋಗ ಸಿದ್ಧಿಗಳು ಅಂತ. ಅಂದ್ರೆ ದೇಹವನ್ನ ತಗೊಂಡಾಗ ಅತ್ಯಂತ ಅಣುವಾಗಿ ಸಣ್ಣದಾಗೋದು, ದೊಡ್ಡದಾಗೋದು, ಹನುಮಂತನ್ ಥರ. ಸೊ ಈ ಥರ ಎಲ್ಲ ಗುಣ ವಿಶೇಷಣಗಳಿಗೆ ಅಷ್ಟವಿಭೂತಯ ಅಂತ ಕರಿತೀವಿ. ಆ ಅಷ್ಟವಿಭೂತಿಗಳಿಗೆ ಐಶ್ವರ್ಯಂ ಅಂತ ಇನ್ನೊಂದು ಹೆಸರು. ಇಲ್ಲಿ ಬಲ ಅಂತ ಇದೆ, ಸ್ಟ್ರೆಂತ್ ಅಂತ ಇದೆ. ಹೌದು. Acharya. ಆದ್ರೆ So ಇಂದ್ರ what is ಅನ್ನೋ the ಶಬ್ದಕ್ಕೆ ಕರೆಕ್ಟ್, ಇಂದ್ರ ಅನ್ನೋ ಶಬ್ದಕ್ಕೆ ಐಶ್ವರ್ಯಂ ಅಂತ ಅರ್ಥ. ಇದು ಐಶ್ವರ್ಯ ಅಂತ ಧಾತು. ನಾ ಹೇಳ್ತೀನಿ ಬಲ ಅಂತ ಏನಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತೀನಿ. ಬೃಹಸ್ಪತಿ, ಬೃಹಸ್ಪತಿ ಅಂತ ಹೇಳಿದ್ರೆ ಬುದ್ಧಿಗೆ ಅಭಿಮಾನಿ ದೇವತ. ಆಮೇಲೆ ವಿಷ್ಣು ಅಂತ ಕೊನೆಗೆ ಬಂತು. ವಿಷ್ಣು ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಯಾರು ತ್ರಿವಿಕ್ರಮನಾದಂಥ, ಎಲ್ಲ ಕಡೆ ಆಲ್ ಪರ್ವೆಸಿವ್, ಅವನಿಗೆ ವಿಷ್ಣು ಅಂತ ಕರಿತೀವಿ. ಯಾವ ಧಾತು ಇಲ್ಲಿ? ವಿಶುಲ್ರ ವ್ಯಾಪ್ತವು ಅಂತ ಧಾತು. ಈ ಧಾತು ಅನ್ನೋದೇನ್ ಆಚಾರ್ಯ? ಧಾತು ಅಂತ ಹೇಳಿದ್ರೆ ದ ರೂಟ್ ಆಫ್ ದ ಪರ್ಟಿಕ್ಯುಲರ್ ವರ್ಡ್. ಓಕೆ, ಆಯ್ತಾ? ಆ ರೂಟ್ ಇಂದ ಆ ವೆರಿ ವರ್ಡ್ ಗಾಟ್ ಎಮರ್ಜ್ಡ್. ಅದಕ್ಕೆ ಸಂಸ್ಕೃತದಲ್ಲಿ ಧಾತು ಅಂತ ಕರಿತೀವಿ. ಮಿತ್ರ ಅನ್ನೋನಿಕೆ ಶಂಕರಾಚಾರ್ಯರ ಭಾಷ್ಯದ ಪ್ರಕಾರ ಅನ್ಹಃ ಅಭಿಮಾನಿನಿ ದೇವತ. ಪ್ರಾತಃ ಕಾಲದಲ್ಲಿ ಬರುವಂಥ ಸೂರ್ಯನಿಗೆ ಮಿತ್ರ ಅಂತ ಕರಿತೀವಿ. ಆ ಮಿತ್ರ ಬರೀ ಬೆಳಗ್ಗಿನ ಸೂರ್ಯನಿಗೆ ಮಾತ್ರ ದೇವತೆ ಅಲ್ಲದಲೆ ನಮ್ಮ ಪ್ರಾಣ ದೇಹದೊಳಗೆ ಇರುವಂಥ ಪ್ರಾಣದ ಅಭಿಮಾನಿನಿ ದೇವತ ಅವನು. ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕೇನು ಅಂತ ಕೇಳಿದ್ರೆ, ಯಾವುದು ಕಾಸ್ಮಿಕ್ ಆಗಿರುತ್ತೋ ಅದೇ ನನ್ನ ದೇಹದಲ್ಲೂ ಇದೆ. ವೇದಗಳಲ್ಲಿ ಅಥವಾ ಯೋಗಶಾಸ್ತ್ರದಲ್ಲಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಯದೇವ ಪಿಂಡಾಂಡೆ ತದೇವ ಬ್ರಹ್ಮಾಂಡೆ ಅಂತ. ಯಾವುದು ನಿಮ್ಮ ಶರೀರದಲ್ಲಿದೆಯೋ ಅದೇ ಶಕ್ತಿಗಳು ಬ್ರಹ್ಮಾಂಡವನ್ನು ರೂಲ್ ಮಾಡ್ತಿದೆ ಅಂತ ಅರ್ಥ. ಅಥವಾ ವಾಯ್ಸ್ ಓವರ್ಸ್, ಯಾವುದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತೋ, ಯಾವುದು ಬ್ರಹ್ಮಾಂಡವನ್ನ, ಇಡೀ ಪ್ರಪಂಚವನ್ನ ಏನು ಪಾಲನೆ ಮಾಡ್ತಿದ್ಯೋ ಅದೇ ಶಕ್ತಿಗಳು ನಿಮ್ಮನ್ನು ಕೂಡ ಪಾಲಿಸ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ನೋಡಿ, ಮಿತ್ರ ಅನ್ನೋ ಒಂದು ದೇವತೆಗೆ ಒಂದು ಕಾಸ್ಮಿಕ್ ರೋಲ್ ಇದೆ, ಇನ್ನೊಂದು ಅಧ್ಯಾತ್ಮ ರೋಲ್ ಕೂಡ ಇದೆ. ಅಂದ್ರೆ ನನ್ನ ದೇಹದೊಳಗೆ ಏನ್ ಕೆಲಸ ಮಾಡ್ತಾನೆ ಅವನು ಅನ್ನೋದ್ರ ಬಗ್ಗೆನೂ ಇದೆ. ಸೊ ಹಾಗಾಗಿ ಶಂಕರಾಚಾರ್ಯರ ಈ ಎರಡು ಪರ್ಸ್ಪೆಕ್ಟಿವ್ ಅನ್ನ ನೀವು ನೋಡಿ. ಮಿತ್ರ ಅವನು ಬೆಳಗ್ಗಿನ ಸೂರ್ಯನ ಕಿರಣಗಳಿಗೆ ಅಧಿದೇವತ ಅವನು. ಅದೇ ಥರ ನನ್ನ ಪ್ರಾಣವಾಯು ಏನಿದೆ, ಪ್ರಾಣವೃತ್ತಿ ಏನಿದೆ, ಅದಕ್ಕೂ ಕೂಡ ಅಧಿದೇವತೆ ಅವರೇ, ಮಿತ್ರ ಅಂತ. ಎರಡನೇದು ವರುಣ. ವರುಣ ಅನ್ನೋ ದೇವರಿಗೆ ರಾತ್ರಿ ಅಭಿಮಾನಿ ದೇವತಾ ಅಂತ. ರಾತ್ರಿಗೆ ಅಭಿಮಾನಿ ದೇವತೆ ವರುಣ. ಅದೇ ಥರ ಅಪಾನ ವೃತ್ತಿಗೆ, ಅಪಾನ ವಾಯುವಿಗೆ, ಡೌನ್ವರ್ಡ್ ಬ್ರೆತ್, ಅದಕ್ಕೆ ಅಭಿಮಾನಿ ದೇವತಾ ವರುಣ. ನನ್ನ ದೇಹದೊಳಗಿರುವಂಥ ಅಪಾನಕ್ಕೆ ಅಭಿಮಾನಿ ದೇವತಾ ವರುಣ. Does it mean breathing in and breathing out ಅಂತನಾ ಅದು? ಅಪಾನ ಅಂತ ಹೇಳಿದ್ರೆ ಪ್ರಾಣ contains two aspects. One is inhalation, one is exhalation. Is a spectrum of prana. ಅಪಾನ ಅಂತ ಹೇಳಿದ್ರೆ this is downward energy. ಏನು ವ್ಯತ್ಯಾಸ ಆಚಾರ್ಯ? ಏನಿಲ್ಲ. ಪ್ರಾಣ ಅಂತ ಹೇಳಿದ್ರೆ ಏನು, ಹೃದಯದಿಂದ ಮೇಲ್ಗಡೆ ಇರೋದು ಪ್ರಾಣ, ಹೃದಯದಿಂದ ಕೆಳಗಡೆ ವಾಯು ಇರೋದು, ಅದನ್ನ ಅಪಾನ ಅಂತ ಕರೀತಾರೆ. ಪ್ರಾಣ, ಅದಕ್ಕೆ ಹೃದಯ ಪ್ರಾಣ ಇರೋದೆಲ್ಲಿ ಅಂತ ಕೇಳಿದಾಗ ಅಮರಕೋಶದಲ್ಲಿ ಹೇಳ್ತಾರೆ ಹೃದಯ ಪ್ರಾಣ ಅಂತ. ಹೃದಯ ಸ್ಥಾನದಲ್ಲಿ ಪ್ರಾಣ ಇರುತ್ತೆ, ಪ್ರಾಣವಾಯು ಇರುತ್ತೆ. ಮೋಸ್ಟ್ಲಿ ವಿ ಕ್ಯಾನ್ ಟ್ರಾನ್ಸ್ಲೇಟ್ ಇನ್ ಟು ಆಕ್ಸಿಜನ್ ಅನ್ನೋ ಅರ್ಥದಲ್ಲಿ ಪ್ರಾಣವನ್ನ ತಗೊಳ್ಬಹುದು. ಆದ್ರೆ ಬರೀ ಆಕ್ಸಿಜನ್ ಮಾತ್ರ ಅರ್ಥ ಅಲ್ಲ. ಉಪನಿಷತ್ತಲ್ಲಿ ಪ್ರಾಣ ಶಬ್ದಕ್ಕೆ ಬ್ರಹ್ಮ ಅಥವಾ ಕ್ರಿಯೇಟಿವ್ ಫೋರ್ಸ್ ಅಂತ ಅರ್ಥ. ಎರಡನೇದು ಅಪಾನ, ಅದೆಲ್ಲಿರುತ್ತೆ? ಗುದೇ ಪಾನಃ ಅಂತ ಹೇಳ್ತಾರೆ. ಸೊ ಆಲ್ ಅವರ್ ದ ಏನಸ್ ರೀಜನ್, ಅಲ್ಲಿರುವಂಥ ಪ್ರಾಣವಾಯು ಅಥವಾ ಆ ವಾಯುವಿಗೆ ಅಪಾನ ಅಂತ ಕರೀತಾರೆ. ಯಾವುದು ನಮ್ಮೆಲ್ಲ ಮಲಮೂತ್ರಾದಿ ವಿಸರ್ಜನೆಗೆ ಕಾರಣವಾಗುವಂಥ ಪ್ರಾಣ, ಅದನ್ನ ಅಪಾನ ಅಂತ ಕರೀತಾರೆ. ಇದಕ್ಕೆ ಅಧಿದೇವತೆ ಯಾರು? ವರುಣ ಅಧಿದೇವತ. ಡನ್. ಆಮೇಲೆ ಸೂರ್ಯನ ಇನ್ನೊಂದು ಹೆಸರು ಅರ್ಯಮ ಅಂತ. ಅರ್ಯಮ ಅಂತ ಹೇಳಿದ್ವಿ. ಅರ್ಯಮ ಅವನು ಸೂರ್ಯ ದೇವತ. ಅದೇ ಥರ ನಮ್ಮ ಚಕ್ಷುರಿಂದ್ರಿಯ ಏನಿದೆಯಲ್ಲ ಅದಕ್ಕೆ ಅಭಿಮಾನಿ ದೇವತೆ ಆತ. ಚಕ್ಷುರಿಂದ್ರಿಯ ಅಂದ್ರೆ? ಚಕ್ಷುರಿಂದ್ರಿಯ ಅಂದ್ರೆ ಕಣ್ಣು, ವಿಷನ್.
Okay, okay. Chak. Chak. ಕಣ್ಣುಗಳಿಗೆ ಅಭಿಮಾನಿ ದೇವತೆ ಯಾರು? ಅರ್ಯಮ. ಮುಂದೆ ಇಂದ್ರಹ ಅಂತ ಇದೆ. ಇಂದ್ರಹ ಅನ್ನೋದಕ್ಕೆ ಏನರ್ಥ? ಇಂದ್ರಹ ಬಲೇ ಇಂದ್ರಹ, ಜಗತ್ತಿನ ಸ್ಥಿತಿಗೆ ಕಾರಣವಾದಂಥವನು ಇಂದ್ರ. ಅದೇ ಥರ ನನ್ನ ದೇಹದೊಳಗೆ ಏನು ಬಲ, ಸ್ಟ್ರೆಂತ್, ಅದಕ್ಕೆ ಇಂದ್ರ ಕಾರಣ. ಆಮೇಲೆ ಬೃಹಸ್ಪತಿ. ಬೃಹಸ್ಪತಿ ಅನ್ನೋನು ಅವನಿಗೆ ಎರಡು ಕೆಲಸ ಇದೆ. ಕಾಸ್ಮಿಕ್ ಆಗಿ, ವೈಶ್ವಿಕವಾಗಿ ಆತನಿಗೆ ಬುದ್ಧಿಯ ಅಭಿಮಾನಿ ದೇವತೆ ಅಂತ. ಸೊ ನಾವು ನೋಡ್ಬೇಕಾದ್ರೆ ಬುದ್ಧಿ ಎರಡು ಥರದ್ದಿರುತ್ತೆ. ಒಂದು ನಮ್ಮ ದೇಹದೊಳಗೆ ಇರುವಂಥ ಒಂಥರ ಬುದ್ಧಿ ಆದ್ರೆ, ಇನ್ನೊಂದು ಕಲೆಕ್ಟಿವ್ ಇಂಟೆಲಿಜೆನ್ಸ್ ಅಂತ ಇರುತ್ತಲ್ಲ, ಅಂದ್ರೆ ಎಲ್ಲರ ಬುದ್ಧಿ ಸಮೇತವಾಗಿ ಅಥವಾ ಎಲ್ರಿಗೂ ಒಂದೊಂದು ತರಹದವಾದಂಥ ಬುದ್ಧಿಗಳಿರುತ್ತೆ. ಸೊ ಆ ಬುದ್ಧಿಗೆ ಅಧಿದೇವತೆ ಯಾರು? ಬೃಹಸ್ಪತಿ. ಅದೇ ಥರ ನಮ್ಮ ದೇಹದೊಳಗೆ ವಾಕ್, ಬುದ್ಧಿ ಅಂದ್ರೆ ವಾಕ್ ಅಂದ್ರೆ ಸ್ಪೀಚ್, ಮತ್ತೆ ಇಂಟೆಲೆಕ್ಟ್, ಈ ಎರಡಕ್ಕೂ ಅಭಿಮಾನಿ ದೇವತೆ ಬೃಹಸ್ಪತಿ. ಆಯ್ತಾ? ಆಮೇಲೆ ಮುಂದೆ ಹೋಗೋದಾದ್ರೆ ವಿಷ್ಣು ಅಂತ ಇದೆ. ವಿಷ್ಣು ಅನ್ನೋ ದೇವತೆ, ನಾನು ಮೊದಲನೇ ಕ್ಲಾಸಲ್ಲೇ ಅಥವಾ ಈ ಕ್ಲಾಸಲ್ಲೂ ಹೇಳಿದ ಹಾಗೆ, ಆಲ್ ಪರ್ವೆಸಿವ್ ಎನರ್ಜಿ, ಎಲ್ಲ ಕಡೆ ಇರುವಂಥ ಶಕ್ತಿ. ಅದನ್ನ ಭೂಮಿ ಮೇಲೆ ಗುರುತ್ವಾಕರ್ಷಣ ಅಂತ ಕರೀರಿ, ಅಥವಾ ಬೇರೆ ಕಡೆ ಬೇರೆ ಯಾವುದೋ ಒಂದು ಶಕ್ತಿಗಳಿಂದ ಕರೀರಿ. ಆದರೆ ಆ ಶಕ್ತಿ ಯಾವುದು ವಿಶ್ವವನ್ನ ಹಿಡಿದಿಟ್ಕೊಂಡಿದ್ಯೋ ಅದನ್ನ ವಿಷ್ಣು ಶಬ್ದದಿಂದ ಕರಿಬೇಕು. ಆದರೆ ಅದೇ ನಮ್ಮ ದೇಹಕ್ಕೆ ಬಂದಾಗ ನಮಗೆ ಯಾವುದು ಆಧಾರವಾಗಿದೆಯೋ, ಅಂದ್ರೆ ಪಾದ, ಕಾಲು, ಆ ಕಾಲುಗಳಿಗೆ ಅಭಿಮಾನಿ ದೇವತೆ ವಿಷ್ಣು. ಇದರ ಸಾರಾಂಶ ಗೊತ್ತಾಯ್ತಾ? ನಾವು ದೇವತೆಗಳು ಅಂತ ಹೇಳೋದು ಬರಿಯ ಸೃಷ್ಟಿಯ ಶಕ್ತಿಗಳಿಗೆ ಮಾತ್ರ ಅಲ್ಲ, ಆ ಶಕ್ತಿಗಳು ನನ್ನ ದೇಹಕ್ಕೆ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನನ್ನ ದೇಹದೊಳಗೆ ಆ ಶಕ್ತಿಗಳ ಆಟ ಯಾವ ಥರ ಇದೆ, ಅದನ್ನ ನಾವು ದೇವತೆಗಳು ಅಂತ ಕರಿತೀವಿ. ಸೊ ಹಾಗಾಗಿ ಶಂಕರಾಚಾರ್ಯರ ಭಾಷ್ಯ ಇಲ್ಲಿ ನೋಡಿ ತುಂಬ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಅವರು. ಶಂ ಸುಖಂ ಪ್ರಾಣವೃತ್ತೇಹೇ ಅಹ್ನಾಭಿಮಾನಿನಿ ದೇವತಾ ಆತ್ಮ ಮಿತ್ರ ನಃ ಅಸ್ಮಾಕಂ ಸುಖಂ ಕರೋತು ಏವಮಾದ್ಯಾಹ ಆಧ್ಯಾತ್ಮ ದೇವತಾ ಷನ್ನಃ ಭವತು ಇತಿ ಸರ್ವತ್ರ ಅನುಷಂಗಃ. ಸೊ ಪ್ರತಿ ದೇವತೆಗೂ ಕೂಡ ಎರಡು ಥರದ ರೋಲ್ ಇದೆ. ಒಂದು ಕಾಸ್ಮಿಕ್ ರೋಲ್ ಇದೆ, ಇನ್ನೊಂದು ಆತ್ಮ, ಅಧ್ಯಾತ್ಮ ಅಂತ ಹೇಳಿದ್ರೆ ದೇಹ ಅಂತ ಅರ್ಥ. ದೈಹಿಕವಾದಂಥ ಒಂದು ಇಂಡಿವಿಜುವಲ್ ಮತ್ತೆ ಕಾಸ್ಮಿಕ್, ಈ ಎರಡೂ ರೋಲ್ಗಳನ್ನ ಹೇಳ್ತಿದ್ದಾರೆ. ಸೊ ಹಾಗಾಗಿ ದೇವತೆಗಳು ಅಂತ ಹೇಳಿದ ತಕ್ಷಣ ಯಾವುದೋ ದೇವಸ್ಥಾನದಲ್ಲಿ ಅಥವಾ ಇನ್ನೆಲ್ಲೋ ಇದೆ ಅನ್ಕೊಳ್ಳೋ ಬದಲು, ನನ್ನ ಇಂದ್ರಿಯಗಳಿಗೆ ಮೂಮೆಂಟ್ಗಳಿಗೆ ಕಾರಣ ಯಾವುದೋ, ನನ್ನ ಬದುಕಿಗೆ ಕಾರಣ ಯಾವುದೋ ಅದೇ ದೇವತೆಗಳು. ಹಾಗಾಗಿ ರಾಮರಕ್ಷಾ ಸ್ತೋತ್ರ ಅಧ್ಯಯನ ಮಾಡಬೇಕಾದ್ರೆ ಇದು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ಎಲ್ಲಿ ರಾಮನನ್ನ ಹೇಳ್ತಾ ಶಿರೋಮೇರ ರಾಘವ ಪಾತು ಅಂತ ಹೇಳ್ತೀವಿ. ಅಂದ್ರೆ ನನ್ನ ಶಿರಸ್ಸನ್ನ ರಾಮ ಕಾಪಾಡ್ಲಿ. ಯಾವ ಥರ ರಾಮ? ರಾಘವ ರಾಮ ಕಾಪಾಡ್ಲಿ. ಈ ಥರ ಪ್ರತಿಯೊಂದು ಅಂಗಗಳಿಗೂ ನಾವು ಮುಟ್ಟಿ ರಾಮನನ್ನ ಏನ್ ಮಾಡ್ತೀವಿ? ಆವಾಹನೆ ಮಾಡ್ಕೊಂತೀವಲ್ಲ, ಅದೇ ಕಾನ್ಸೆಪ್ಟ್ ಇಲ್ಲಿ ಹೇಳಿರುವಂಥದ್ದು. ಏನದು? ದಟ್ ಪ್ರಿಸೈಸ್ಲಿ ಸೇಸ್ ದಟ್ ದೇವರು ಬೇರೆ ಕಡೆ ಎಲ್ಲೋ ಇಲ್ಲ, ಅದು ನನ್ನ ಒಳಗೆ, ನನ್ನ ದೇಹದಲ್ಲೇ ಇದ್ದಾನೆ ಅಂತ. ಆ ದೇಹದಲ್ಲಿರುವಂಥ ದೇವತೆಗಳನ್ನ ನಾವು ಆರಾಧನೆ ಮಾಡಬೇಕು. ಯಾವುದರಿಂದ? ಅತಿಯಾದ ಶುಭ್ರವಾದ ಆಹಾರದಿಂದ, ಅತಿಯಾದ ಶುಭ್ರವಾದ ಸಾತ್ವಿಕ ಆಹಾರದಿಂದ ಅವರನ್ನ ಪೋಷಿತ ಮಾಡಬೇಕು ಅನ್ನೋದು ಇದರ ಅರ್ಥ. ಸಮ್ಯಕ್. ಸೊ ಹಾಗಾಗಿ ಯೌಗಿಕವಾದಂಥ ಇದೊಂದು ಅರ್ಥ. ಯದೇವ ಪಿಂಡಾಂಡೆ ತದೇವ ಬ್ರಹ್ಮಾಂಡೆ. ಯಾವುದು ನನ್ನೊಳಗೆ ಶಕ್ತಿಯನ್ನ ಕೊಡ್ತಿದ್ಯೋ ಅದೇ ಬ್ರಹ್ಮಾಂಡಕ್ಕೆ ಶಕ್ತಿಯನ್ನ ಕೊಡ್ತಿದೆ. ಅಥವಾ ಯಾವುದು ಬ್ರಹ್ಮಾಂಡದ ಶಕ್ತಿ ಅಂತಿದೆಯೋ ಅದೇ ಶಕ್ತಿ ನನ್ನೊಳಗೂ, ನನ್ನ ಪಾದದ ಮೂಲಕ, ನನ್ನ ಕಣ್ಣುಗಳ ಮೂಲಕ, ಕಿವಿಗಳ ಮೂಲಕ ನನ್ನ ದೇಹಕ್ಕೂ ಶಕ್ತಿಯನ್ನ ಕೊಡ್ತಿದೆ ಅಂತ ಅರ್ಥ. ಇಲ್ಲೇನೋ ಒಂದು ತಪ್ಪಾಯ್ತು ಅಂತ ಕೇಳಿದ್ರೆ, ಅಥವಾ ದೋಷ ಆಯ್ತು ಅಂತ ಕೇಳಿದ್ರೆ, ಬ್ರಹ್ಮಾಂಡದಲ್ಲೂ ಅದು ಲ್ಯಾಕ್ ಆಗ್ತಿದೆ ಅಂತ ಅರ್ಥ. ಅಲ್ಲೇನೋ ಪರಿಸರದಲ್ಲಿ ವ್ಯತ್ಯಾಸ ಆಯ್ತು ಅಂತ ಕೇಳಿದ್ರೆ, ಖಂಡಿತವಾಗಿ ನನ್ನಲ್ಲೂ ವ್ಯತ್ಯಾಸ ಆಗತ್ತೆ ಅಂತ ಅರ್ಥ. ಎಲ್ಲೋ 1000 ಕಿಲೋಮೀಟರ್ ಇರಾಕಲ್ಲಿ ಯುದ್ಧ ನಡೀತಿರೋದು ನಮಗೆ ಹೇಗೆ ಎಫೆಕ್ಟ್ ಆಗ್ತಿದೋ, ನಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ವೋ, ಅದೇ ತರ ಎಲ್ಲೋ ವ್ಯತ್ಯಾಸ ಆದ್ರೂ ಅದು ನನ್ನ ದೇಹಕ್ಕೂ ವ್ಯತ್ಯಾಸ ಆಗತ್ತೆ. ದಿಸ್ ಇಸ್ ವಾಟ್ ಮೈ ಆಚಾರ್ಯ ಟೋಲ್ಡ್. ಈಗಂತೂ ಗುಬ್ಬಚ್ಚಿಗಳು ಕಾಣಿಸ್ತಿಲ್ಲ ಮೊಬೈಲ್ ಟವರ್ಗೆ, ಅದು ನಾಶ ಆಯ್ತು ಅಂತ ಹೇಳಿದ್ರೆ
ಏನ್ ವ್ಯತ್ಯಾಸ? ಇಲ್ಲ ಅದರ ನಾಶ ನನ್ನ ನಾಶನೂ ಆಗತ್ತೆ ಒಂದಿನ ಅಂತ. ಜೇನುಹುಳ ಇದೆಯಲ್ಲ, ಇವತ್ತು ಜೇನುಹುಳ ಪ್ರಪಂಚದಲ್ಲಿ ಎಲ್ಲಾ ಕಡೆ ನಾಶ ಆಗೋಯ್ತಪ್ಪ ಅಂತ ಹೇಳಿದ್ರೆ ಕೇವಲ 9 ತಿಂಗಳಲ್ಲಿ ಇಡೀ ಪ್ರಪಂಚದ ನಾಶ ಆಗತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಆ ಜೇನುಹುಳದ್ದು ಏನು ಆ ಸೈಕಲ್, ಜೀವ ಪ್ರಪಂಚ ಇದೆಯಲ್ಲ, ಒಂದ್ರ ಮೇಲೊಂದು ಡಿಪೆಂಡ್ ಆಗಿರುತ್ತೆ. ಒಂದು ಇದು ಹೋಯ್ತು ಅಂತ ಹೇಳಿದ್ರು ಪ್ರಪಂಚದ ಅತ್ಯಂತ ಸರಪಳಿನೂ ಹೋಯ್ತು ಅಂತ ಅರ್ಥ. ಆದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಮನುಷ್ಯರ ನಾಶ ಆಗೋಯ್ತು ಅಂತ ಕೇಳಿದ್ರೆ ಸೃಷ್ಟಿ ಏನಾಗತ್ ಗೊತ್ತಾ? ಒಂದು ಜೇನುಹುಳ ಹೋದ್ರೆ ಸೃಷ್ಟಿ ನಾಶ ಆಗತ್ತೆ. ಆದ್ರೆ ನಾವು ಸೃಷ್ಟಿಯಿಂದ ಎವಾಪರೇಟ್ ಆಗೋಗ್ಬಿಟ್ರೆ ಏನಾಗತ್ತೆ ಗೊತ್ತಾ? ಬದ್ಕೊಂಡು ಹೋಗುತ್ತೆ, ಸೃಷ್ಟಿ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ.